ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇದು ನನ್ನ ಆ್ಯನಿವರ್ಸರಿ ದಿನದ ವ್ಲಾಗ್ ಆಗಿರುತ್ತೆ. ಹಿಂದಿನ ದಿನ ನನ್ನ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋದ್ವಿ. ಮಕ್ಕಳೆಲ್ಲ ಅಮ್ಮ ಮನೇಲೇ ಇದ್ದರು. ಜಸ್ಟ್ ನಾನು ನನ್ನ ಹಸ್ಬೆಂಡ್ ಮಾತ್ರನೇ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಇದು ಆ್ಯನಿವರ್ಸರಿ ಆಗಿರೋದ್ರಿಂದ ನಾನು ಅವರಿಬ್ಬರೇ ಹೋಗಬೇಕು ಅಂತ ಅಂದ್ಕೊಂಡು ಹೊರಟ್ವಿ. ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ತುಂಬ ಗುದ್ದಾಡಿ ಜಗಳ ಮಾಡಿ ಜೀವನ ನಡೆಸ್ತಾ ಇದ್ದಿದ್ದು ನಾವು ಇವತ್ತು ಎಷ್ಟೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದೀವಿ ಅಂತಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಈ ಒಂದು ಜೀವನದ ಒಂದು ಸಣ್ಣ ಕಥೆಯನ್ನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊಳ್ತೀನಿ ವ್ಲಾಗಲ್ಲಿ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಅಥವಾ ನಾನು ಇದನ್ನು ಯಾಕೆ ಹೇಳಬೇಕು ಅಂದ್ಕೊಂಡೆ ಅಂತಲೂ ಕೂಡ ಹೇಳ್ತೀನಿ. ಇನ್ನಿವತ್ತಿಗೆ ನಾನು ಈ ಸೀರೆನ ಅವತ್ತೇ ಸುಮಾರು ದಿನ ಆಯಿತು, ತಿಂಗಳು ಮೇಲೆ ಆಯಿತು ಸ್ಟಿಚ್ ಮಾಡಿ ಇಡ್ಸಿದ್ದೆ ಆ್ಯನಿವರ್ಸರಿಗೆ ಹಾಕೋಬೇಕಂತ. ಅವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಮಸ್ಟರ್ಡ್ ಕಲರ್ ಶರ್ಟ್ ತೊಗೊಳಕ್ಕೆ ನೋಡಿದೆ, ಸಿಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕಲರ್ ತೊಗೊಂಡೆ. ಇನ್ನು ಅವ್ರಿಗೆ ಅಂತ ತೊಗೊಂಡಿದ್ದೊಂದು ಸರ್ಪ್ರೈಸ್ ಗಿಫ್ಟ್ನ ಕೂಡ ಬ್ಯಾಗಲ್ಲೇ ಹಾಕ್ಕೊಂಡೆ, ಎಲ್ಲಾದರೂ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ. ಇನ್ನು ಎಂಗೇಜ್ಮೆಂಟ್ ರಿಂಗ್ ಒಂದು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದೆ. ಈ ಒಂದು ಗಿಫ್ಟ್ ತರಕ್ಕೂ ಮೊದಲಿಗೆ ನನಗೆ ಮಾಂಗಲ್ಯ ಚೈನ್ ಮಾಡಿಸ್ಬೇಕಂತ ಕೂಡಿಟ್ಟಿದ್ದು ದುಡ್ಡದು. ಈ ಪೆಂಡೆಂಟ್ ನಾನು ಮಾಡಿಸಿ ಇಟ್ಕೊಂಡಿದ್ದೆ ಮಾಂಗಲ್ಯ ಚೈನ್ಗೆ ಇದು ಹಾಕ್ಸ್ಬೇಕಂತ ಹೇಳಿ. ಆಮೇಲೆ ಅನ್ನಿಸ್ತು ಇಲ್ಲ ಇದು ನಿಧಾನಕ್ಕೆ ಮಾಡಿಸ್ಕೊಳ್ಳೋಣ, ಪರವಾಗಿಲ್ಲ, ಅವ್ರಿಗೆ ಗಿಫ್ಟ್ ತೊಗೋಬೇಕು ಅಂತ ಹೇಳಿ ಅವ್ರಿಗೆ ಗಿಫ್ಟ್ ತೊಗೊಂಡು ಮಂಗಲ ಚೈನ್ನ ಕ್ಯಾನ್ಸಲ್ ಮಾಡಿಕೊಂಡೆ. ಇನ್ನು ನಾವು ಅಲ್ಲಿ ಹೋಗ್ತಾ ಇರೋದು ಒಂದು ಸುಂದರವಾದ ಜಾಗಕ್ಕೆ. ಸುಮಾರು ಸರಿ ಹೋಗಿದ್ದೀವಿ. ಸಡನ್ಲಿ ಬೆಂಗಳೂರಲ್ಲಿಂದ ನಮಗೆ ಹತ್ರವಾಗಿ ಎಲ್ಲಾದರೂ ಹೋಗಬೇಕು ಅಂತ ಯೋಚನೆ ಮಾಡಿದಾಗ ಸಡನ್ಲಿ ಪ್ಲಾನ್ ಆದರೆ ಏನಾದರೂ ನಂದಿ ಹಿಲ್ಸ್ ತುಂಬ ಹತ್ರ ಇದೆ, ಆರಾಮಾಗಿ ಹೋಗಿ ಬರ್ಬೋದು ಅಂತ ಹೇಳಿ ಅಲ್ಲಿಗೆ ಹೋಗ್ತೀವಿ. ಇದು ಒಂದು ನಾನು 3ನೇ ಸರಿನೇನೋ ಹೋಗ್ತಾ ಇರೋದು. ಪ್ರಗತಿ ಜೊತೆ ಒಂದ್ಸರಿ ಹೋಗಿದ್ವಿ, ಪ್ರಗತಿ ಜೊತೆನೇ 2 ಸರಿನೂ ಹೋಗಿದ್ದು, ಅಥವಾ ಇಲ್ಲ ಮದುವೆ ಆದಾಗ ಒಂದ್ಸರಿ, ಪ್ರಗತಿ ಜೊತೆ ಒಂದ್ಸರಿ, ಇವಾಗ ಒಂದ್ಸರಿ ಹೋಗ್ತಾ ಇದ್ದೀವಿ. ನಮ್ಗೆ ಈ ಥರ ವೆದರ್ ಇದೆ ಅಂತಲೇ ಗೊತ್ತಿರಲಿಲ್ಲ. ಅಲ್ಲೋದ ತಕ್ಷಣ ನಮಗೆ ಸರ್ಪ್ರೈಸ್. ಅಷ್ಟು ಚೆನ್ನಾಗಿ ಹಿಮ ಬೀಳ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಾಂದಿದ್ರೆ ನಾನೊಂದು ಶಾಲ್ ಆದರೂ ತೊಗೊಂಡು ಹೋಗ್ತಾ ಇದ್ನೋ ಏನೋ, ನಮಗೇನು ಗೊತ್ತಿರಲಿಲ್ಲ. ಹೊರಟ್ವಿ. ಇನ್ನು ಬೇಗ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೇಗ ಹೊರಟಿದ್ದಕ್ಕೆ ಹೊರಗಡೆನೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಇವತ್ತು ಇಡ್ಲಿ ಮತ್ತೆ ವಡೆ ಅಷ್ಟೇನೆ. ಬೆಟ್ಟದ ಕೆಳಗಡೆ ಏನೋ ಅಷ್ಟು ಅಂದರೆ ಕಾಣಿಸ್ತಾ ಇತ್ತು, ಬಟ್ ಈ ಥರ ಹಿಮ ಇದೆ, ಈ ಥರ ಕವರ್ ಆಗಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಮೇಲೆ ಹೋಗ್ತಾ ಹೋಗ್ತಾ ಹೆಂಗಿತ್ತು ಅಂತಂದರೆ ರೋಡೇ ಕಾಣಿಸ್ತಾ ಇಲ್ಲ. ನಾವು ಅಂದ್ಕೊಂಡಿರಲಿಲ್ಲ, ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಈ ಥರ ಒಂದು ವಾತಾವರಣ ಇಲ್ಲಿದೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಲಾಸ್ಟ್ ಟೈಮ್ ನಾವು ಬೇಸಿಗೆಲಿ ಹೋದಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು ನನ್ನ ಮಗಳನ್ನ ಕರ್ಕೊಂಡು ಹೋದಾಗ. ಆಮೇಲೆ ಅಂದ್ಕೊಂಡ್ವಿ ಅವ್ರನ್ನೂ ಕರ್ಕೊಂಬಂದಿದ್ರೆ ತುಂಬ ಎಂಜಾಯ್ ಮಾಡ್ತಿದ್ರೇನೋ ಅಂತ. ಆಮೇಲೆ ಅನಿಸ್ತು ಮಳೆನೂ ಅನಿತಾ ಇತ್ತು, ನೀರು ಹಿಮ, ನಿಜವಾಗ್ಲೂ ಅವರು ಇಲ್ಲಿ ಖುಷಿಯಾಗಿ ಆಟ ಆಡೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ನಮಗೆ ಮಾತ್ರ ಒಳ್ಳೆ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಒಂದು ಜಾಗದಲ್ಲಿ ಈ ಥರ ನಾನು ನೋಡ್ತಾ ಇರೋದು. ನಾನು ಊಟಿ ಆ ಥರಕ್ಕೆಲ್ಲ ಹೋಗೇ ಇಲ್ಲ. ಅಲ್ಲಿಂದ ನಾವು ಬಸ್ಸಲ್ಲೇ ಹೋದ್ವಿ, ಯಾಕೆಂದರೆ ಮಳೆ ಬಂದು ಎಲ್ಲ ನೆಂದೋಗ್ಬಿಟ್ಟಿತ್ತು, ಸೀರೆ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು. ಬಸ್ ಇದೆ ಅಲ್ಲಿ ಏಜ್ ಆಗಿರೋರಿಗೆಲ್ಲ ಮೇಲೆ ಡ್ರಾಪ್ ಮಾಡೋಕ್ಕೆ ಅಂತ 25 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ 50 ರೂಪೀಸ್ ಕೊಟ್ಬಿಟ್ಟು ನಾವು ಡೈರೆಕ್ಟಾಗಿ ಹಾಗೆ ಹೋದ್ವಿ. ಬರಬೇಕಾದ್ರೆ ಬೇಕಾದ್ರೆ ನಡ್ಕೊಂಡು ಬರೋಣ ಅಂತ ಹೇಳಿ. ಏನೂ ಕಾಣಿಸ್ತಾ ಇಲ್ಲ, ಏನೇನೂ ಕಾಣಿಸ್ತಾ ಇಲ್ಲ, ಫುಲ್ಲು ಮಂಜಲ್ಲಿ ಕವರ್ ಆಗಿಬಿಟ್ಟಿದೆ. ಸೊ ನೋಡೋದಕ್ಕೂ ಏನೂ ಇರಲಿಲ್ಲ ಅಲ್ಲಿ. ಏನಾದರೂ ಕಾಣಿಸಿದ್ರೆ ನೋಡ್ಬೋದು. ಸುತ್ತಮುತ್ತ ಎಕ್ಕಡೆ ನೋಡಿದ್ರು ಬರೀ ಮಂಜಷ್ಟೇನೆ. ನಾವು ಇರೋ ಒಂದಿಷ್ಟು ಸರೌಂಡಿಂಗ್ ಮಾತ್ರ ಕಾಣಿಸುತ್ತೆ, ಸುತ್ತಮುತ್ತ ಏನೂ ಕಾಣಿಸ್ತಾ ಇರಲಿಲ್ಲ. ಆ ಥರ ಇತ್ತು. ಇವಾಗಲೂ ಹಾಗೆ ಇದೆಯೋ ಗೊತ್ತಿಲ್ಲ, ಬಟ್ ನಾವು ಹೋದಾಗ ಹಾಗಿತ್ತು. ನಮ್ಗೆ ಆಶ್ಚರ್ಯ ಖುಷಿ ಎರಡೂ ಆಯಿತು. ಅಂದರೆ ಒಂಥರ ಸರ್ಪ್ರೈಸ್, ಇದು ನಮ್ಗೆ ಹಿಂಗಿರುತ್ತೆ ಅಂತ ಊಹೆ ಮಾಡಿರ್ಲಿವಲ್ಲ, ಹಾಗಾಗಿ. ಇಲ್ದಲೆ ಯಾವುದೂ ಒಂದು 2 ಸಂಬಂಧ ಬೆಸೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ನನ್ನ ವಿಚಾರದಲ್ಲಿ ಹಾಗೇನೆ. ಈ ವ್ಯಕ್ತಿ ಯಾರು ಅಂತಾನೆ ನನಗೆ ವರ್ಷಗಳ ಹಿಂದೆ ಗೊತ್ತೇ ಇರಲಿಲ್ಲ. ವರ್ಷದಲ್ಲಿ ಪರಿಚಯ ಆಗಿದ್ದು ಗೊತ್ತಿಲ್ಲ, ಹಾಗೆ ನನ್ನ ಕಣ್ಣಿಗೆ ಯಾಕೆ ಬಿದ್ರು, ಅವ್ರಿಗೆ ನಾನು ಯಾಕೆ ಬಿದ್ದೆ ಅಂತ ನಮಗೂ ಗೊತ್ತಿಲ್ಲ. ಈ ಒಂದು ಮಾತು ಹೇಳ್ತಾರಲ್ಲ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ಋಣ ಇಲ್ದಲೆ ಯಾವ ಬಂಧನೂ ಕೂಡ ಬೆಸೆಯೋಕ್ಕಾಗಲ್ಲ. ಮನುಷ್ಯ ಎಷ್ಟೋ ದೂರದಲ್ಲಿರ್ತಾರೆ, ಅವ್ರ ಮನ್ಸು ಹತ್ರ ಆಗಿ ಆ ಬದುಕು ಅವ್ರ ಜೊತೆ ಆಗಬೇಕು ಅಂತ ಒಂದು ಋಣ ಇರಬೇಕಲ್ವಾ, ಆವಾಗಲೇ ಅವ್ರ ಜೊತೆ ಆ ಬದುಕು ಇರೋದು. ಎಲ್ಲೋ ಇದ್ದ ಇಬ್ರು ಒಂದಾಗೋ ಕಾರಣ ಇದ್ದೇ ಇರುತ್ತೆ ಅಂತ ನನಗೆ ಅನ್ಕೊಳ್ತೀನಿ. ಯಾಕೆಂದರೆ ಸಡನ್ಲಿ ಪರಿಚಯ ಆಗಿದ್ದು ಇವ್ರು ನನಗೆ. ಇವ್ರು ಇದ್ದಾರೆ, ಇಂಥ ಒಂದು ವ್ಯಕ್ತಿ ಇದ್ದಾರೆ, ಇಂಥದ್ದೊಂದು ಕೆಲಸ ಮಾಡ್ತಿದ್ದಾರೆ, ಏನೂ ಕೂಡ ನನಗೆ ಗೊತ್ತಿರಲಿಲ್ಲ. ಸಡನ್ಲಿ ಗೊತ್ತಾಗಿದ್ದು ಅದೇ ಋಣ ಇದ್ದಿದ್ದಕ್ಕೆ ನಾವು ಒಂದಾದ್ವಿ ಅಂತ ನಾನು ಅಂದ್ಕೊಳ್ತೀನಿ. ಅಲ್ಲಿಂದ ಕೇವಲ 1 ವರ್ಷದ ಪರಿಚಯ. ಅದಾದಮೇಲೆ ಮದುವೆ ಆಗಬೇಕು ಅಂತ ಹೇಳಿ ಮದುವೆನೂ ಆದ್ವಿ. ಹೆಂಗಿತ್ತು ಅಂತಂದರೆ ತುಂಬ ಚಿಕ್ಕ ವಯಸ್ಸಲ್ಲಿ ನಾನು ಮದುವೆ ಆಗಿದ್ದು. ತುಂಬ ಏನೇನೋ ಕನಸಿತ್ತು, ಜವಾಬ್ದಾರಿ ಇರಲಿಲ್ಲ, ಬರೀ ಕನಸು.
ಅಷ್ಟೇ ಇದ್ದಿದ್ದು. ಅದನ್ನು ಹೊತ್ತು ನಾನು ಅವ್ರ ಮನೆಗೆ ಹೋದಾಗ ಕನ್ಸಲ್ಲಿ ಸ್ವಲ್ಪ ಇದಾಯಿತು, ಹೊಂದಾಣಿಕೆ ಆಗಲಿಲ್ಲ. ಅವರು ಬಂದುಬಿಟ್ಟಿದ್ದು ಆರ್ಮಿ ಕೆಲಸ, ಅವರು ಹೊರಟೋಗ್ತಾ ಇದ್ರು ಬಿಟ್ಬಿಟ್ಟು. ಅಲ್ಲಿ ನನಗೂ ಅವ್ರಿಗೂ ಯಾರಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ. ಸೊ ಅಲ್ಲಿಂದ ನಾವು ನಿರ್ಧಾರ ಮಾಡೇ ಬಿಟ್ಟಿದ್ದೆ ನಾನು, ಬೇಡ, ನನ್ನ ಕನಸೆಲ್ಲ ನುಚ್ಚು ನೂರಾಯಿತು, ನನ್ನ ಜೀವನದ ಆಸೆನೇ ಬೇರೆ ಇತ್ತು, ನಾನು ಏನೋ ಆಗಬೇಕಿತ್ತು, ನನ್ನ ಲೈಫ್ ಹಿಂಗೆ ಇರಬೇಕು ಅಂತ ಅಂದ್ಕೊಂಡಿದ್ದು ಹುಡುಗಿ ನಾನು. ಸೊ ಎಲ್ಲ ಹೋಯಿತು, ಇನ್ನೇನು ಉಳಿದಿಲ್ಲ. ಇಲ್ಲಿ ನನ್ನೊಂದು ಏನೋ ರಾಂಗ್ ಡಿಸಿಷನ್ ಆಗೋಗಿದೆ, ಇದ್ರ ಬದಲಾವಣೆ ಮಾಡೋಕ್ಕೆ ಆಗಲ್ಲ ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ದೆ ನಾನು. ಇಲ್ಲ, ನಮಗೂ ನಿಮಗೂ ಆಗೋದೇ ಇಲ್ಲ, ಇನ್ಯಾವತ್ತೂ ನಾವು ಒಂದಾಗ ಬದುಕೋದಿಲ್ಲ, ಬೇಕಾಗಿಲ್ಲ, ನಾವು ನಿರ್ಧಾರ ಮಾಡಿದ್ದೀನಿ, ಬೇರೆ ಬದುಕಬೇಕು, ಹಾಗೆ ಹೀಗೆ ಅಂತ. ಅಲ್ಲಿ ಅವರು ಸೋತರು ಆ್ಯಂಡ್ ನನ್ನ ಫ್ಯಾಮಿಲಿ ಪ್ರೆಷರಿಂದ ನಾನು ಸೋತಿದ್ದೀನಿ ಅಂತ ಹೇಳ್ಬೋದು. ಇಬ್ಬರು ಸೋತಿದ್ದೀವಿ, ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಹಿಂಗೆ ಅಂತಂದರೆ ನಾನೇ ಯಾರೋ ಬೇರೆ ವ್ಯಕ್ತಿ, ಅವರೇ ಬೇರೆ ವ್ಯಕ್ತಿ, ಅವ್ರ ಗುಣಗಳೇ ಬೇರೆ, ನನ್ನ ಗುಣಗಳೇ ಬೇರೆ. ನಮ್ಮಿಬ್ರದ್ದು ಒಂದಾಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗಿತ್ತು ಅಂತ ನನಗೆ ಇವಾಗ ಅನಿಸುತ್ತೆ. ಆ ಸಮಯ ನಾವು ಕೊಟ್ಟಾಗ ಮಾತ್ರ ಅದು ಸ್ಟ್ರಾಂಗ್ ಆಗಿ ಮುಂದಕ್ಕೆ ಹೋಗೋದು. ಈಗಿನ ಸಿಚುವೇಷನಲ್ಲಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮದುವೆ ಆದ 2 ದಿನಕ್ಕೆ ಡೈವರ್ಸ್ ಆಗುತ್ತೆ, ಮದುವೆ ಆದ 6 ವರ್ಷಕ್ಕೆ ಡೈವರ್ಸ್ ಆಗುತ್ತೆ, ಅಥವಾ 3 ವರ್ಷಕ್ಕೆ 2 ವರ್ಷಕ್ಕೆ. ಸ್ವಲ್ಪ ಸಮಯ ಅವ್ರಿಗೂ ಕೊಡಿ, ಸ್ವಲ್ಪ ಸಮಯ ನೀವು ತಗೊಳ್ಳಿ. ಅಂದರೆ ಡೈವರ್ಸ್ ಬೇಡ, ಬೇಕಾದರೆ ಡಿಸ್ಟೆನ್ಸಲ್ಲಿರಿ, ಬಟ್ ಟೈಮ್ ಕೊಡಿ. ಇಬ್ಬರು ಒಂದಾಗೋದಕ್ಕೆ, ಇಬ್ಬರಲ್ಲಿರೋ ಅಂತಹ ಭಾವನೆಗಳು ಮ್ಯಾಚ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕು. ಆವಾಗಲೇ ಅದೆಲ್ಲ ಗಟ್ಟಿ ಆಗೋದು. ಇವಾಗ ಅನಿಸುತ್ತೆ, ಈಗ ನಾವು ಏನೇ ಕಿತ್ಲಾಡಿದ್ರು ದೂರ ಆಗೋ ಮಾತೇ ಆಡೋದಿಲ್ಲ, ಆ ಥರ. ಸೊ ಅನಿಸಿದ್ದು ನನಗೆ, ಇಷ್ಟು ವರ್ಷ ಬೇಕಾಯ್ತಾ ಇಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ. ಇಬ್ರಿಗೂ ಒಂದು ಜವಾಬ್ದಾರಿ ಅಂತ ಬಂದಮೇಲಂತೂ ನಾವು ನಮ್ಮ ಲೈಫ್ ಹಿಂಗೆ ಇರಬೇಕು ಅಂತ ನಿರ್ಧಾರ ಮಾಡಿ ನಡೀತಾ ಇದ್ದೀವಿ. ಸೊ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅದಕ್ಕೆ ಇನ್ನೊಂದು ಏನಂತ ಅಂದರೆ, ಆ ಥರ ಬಂದಾಗ ಫ್ಯಾಮಿಲಿ ತುಂಬ ಸಪೋರ್ಟಿವ್ ಆಗಿರಬೇಕು. ಯಾವುದೋ ಒಂದು ಫ್ಯಾಮಿಲಿ ಕಿತ್ತಾಕಕ್ಕೆ ಟ್ರೈ ಮಾಡಿದ್ರು ಅದು ಸ್ಟ್ರಾಂಗಾಗಿ ನಿಲ್ಲಲ್ಲ ರಿಲೇಷನ್ಶಿಪ್ಪು. ಸೊ ನನ್ನ ಫ್ಯಾಮಿಲಿ ಅಂತೂ ತುಂಬ ಹೇಳ್ತಾನೇ ಇರೋರು, ಇವಾಗ ಹಂಗೆ ಅನಿಸುತ್ತೆ, ಸ್ವಲ್ಪ ಸಮಯ ಹೋದ್ರೆಲ್ಲ ಸರಿ ಹೋಗುತ್ತೆ ಅಂತ. ಸೊ ಇವಾಗ ಅದೆಲ್ಲ ನನಗೂ ರಿಯಲೈಸ್ ಆಗುತ್ತೆ, ಹೌದು ಈ ಸಮಯ ಬಂದಿದೆ, ಇವಾಗೆಲ್ಲ ಚೆನ್ನಾಗಾಗಿದೆ ಅಂತ. ಸೊ ಇವಾಗ ನಾವು ತುಂಬ ಚೆನ್ನಾಗಿದ್ದೀವಿ, ಜಗಳ ಆಡಲ್ಲ ಅಂತ ಹೇಳಲ್ಲ, ಆಡ್ತೀವಿ, ಮನಸ್ತಾಪ ಇದೆ, ಎಲ್ಲ ಇದೆ, ಆದರೆ ಬಿಟ್ಕೊಡೋ ಮಾತೇ ಇಲ್ಲ. ಆ ಥರದ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಬ್ರಿಗೂ ಬಂದಿದೆ. ಸೊ ಹಿಂಗಿದ್ದೀವಿ ಇವಾಗ. ಅದಕ್ಕೆ ಹೇಳ್ತಾ ಇರೋದು, ಯಾರು ಕೂಡ ಸಡನ್ಲಿ ನಿರ್ಧಾರ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ನಾವೇ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಅದು 3 ವರ್ಷ, ಸುಮಾರು 10 ವರ್ಷ ಬೇಕಾಯಿತು ನಮ್ಮಿಬ್ಬರು ಮ್ಯಾಚ್ ಆಗೋದಕ್ಕೆ. ಭಾವನೆಗಳು ಇಲ್ಲ ಅಂದರೆ ಇಬ್ಬರದ್ದು ಬೇರೆ ಬೇರೆಯೇ ಇದೆ ಕ್ಯಾರೆಕ್ಟರು, ಆದರೆ ಹೊಂದ್ಕೊಂಡು ಹೋಗೋದಕ್ಕೆ ಸಮಯ ಬೇಕಾಯಿತು. ಸೊ ಇದು ನಮ್ಮ ಒಂದು ಜರ್ನಿಯ ಕತೆ. ಇವಾಗ ನಾವು ತುಂಬ ಚೆನ್ನಾಗಿದ್ದೀವಿ. ಇನ್ನು ಒಂದು ಹೆಣ್ಣಿಗೆ ಗಂಡ ಅನ್ನೋ ಒಂದು ಸಂಬಂಧ ತುಂಬ ಇಂಪಾರ್ಟೆಂಟು, ಬಿಟ್ಕೊಡೋಕೆ ಹೋಗಬೇಡಿ. ಯಾಕೆಂತಂದರೆ ಫ್ಯೂಚರಲ್ಲಿ ಅವ್ರಿಗೆ ನಿಮಗೆ ಅವರೇ ಇವು 2 ಸಂಬಂಧ ಇದೆಯಲ್ಲ, ಇದು ಮಾತ್ರನೇ ತುಂಬ ಡೀಪಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇರೋವಂಥ ಸಂಬಂಧ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ಅಪ್ಪ ಇಲ್ಲ ಅಂದ ಒಂದು ಸಿಚುವೇಶನ್ನ ನಾನು ಹೆಂಗೆ ಫೇಸ್ ಮಾಡ್ತೀನಿ, ಅಪ್ಪ ಇದ್ದಾಗ ಹೆಂಗೆ ಫೇಸ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಗಂಡನ್ನ ಮಾತ್ರ ಬಿಟ್ಕೊಡ್ಬೇಡ, ಅವನೇ ಎಲ್ಲ ನಿನಗೆ ಫ್ಯೂಚರಲ್ಲಿ, ಅವ್ನು ಚೆನ್ನಾಗಿದ್ದರೆ ನಿನ್ನ ಜೀವನ ಚೆನ್ನಾಗಿರುತ್ತೆ, ಅವನಿದ್ದು ನೀನು ಚೆನ್ನಾಗಿದ್ದರೆ ಚಂದ ಅಂತ. ಸೊ ನಾನು ಅದನ್ನು ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ, ಇಲ್ಲ ಅಂದರೆ ಬದುಕೋಕ್ಕೆ ಆಗಲ್ಲ ಅಂತಲ್ಲ, ಬೇಕು ಈ 2 ಸಂಬಂಧ, ಹೆಂಡತಿ ಗಂಡ 2 ಸಂಬಂಧ ಚೆನ್ನಾಗಿರಬೇಕು, ಅದು ತುಂಬ ಸ್ಟ್ರಾಂಗಾಗೂ ಇರಬೇಕು. ಬಿಟ್ಕೊಡೋಕೆ ಹೋಗಬೇಡಿ, ನಿಮ್ಮನ್ನು ಹೆಂಡ್ತಿನ ನೀವು ಬಿಟ್ಕೊಡ್ಬೇಡಿ, ನಿಮ್ಮ ಗಂಡನ ನೀವು ಬಿಟ್ಕೊಡ್ಬೇಡಿ. ಎಷ್ಟೇ ಕಿತ್ಲಾಡಿ ಜಗಳ ಮಾಡಿ ಕೋಪ ಮಾಡ್ಕೊಳ್ಳಿ, ಬಟ್ ನೀವಿಬ್ಬರು ತುಂಬ ಸ್ಟ್ರಾಂಗಾಗಿ ನಿಲ್ಲಬೇಕು. ಅವೆರಡು ಸಂಬಂಧನೇ ಅವ್ರನ್ನ ತುಂಬ ಅರ್ಥ ಮಾಡ್ಕೊಳ್ಳೋಕ್ಕಾಗೋದು. ಈಗ ನಾನೇ ಹೇಳ್ತೀನಿ, ನನ್ನನ್ನು ಇಷ್ಟು ಚೆನ್ನಾಗಿ ನನ್ನ ಅಮ್ಮನೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ನನ್ನ ನೆಕ್ಸ್ಟ್ ಮೂನ ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಅವಳಿಗೆ ಯಾವಾಗ ಅಳು ಬರುತ್ತೆ, ಯಾವಾಗ ಕೋಪ ಬರುತ್ತೆ ಎಲ್ಲ ಗೊತ್ತು ಅವ್ರಿಗೆ. ಸೊ ಗಂಡ ಹೆಂಡತಿ ತುಂಬ ಚೆನ್ನಾಗಿರಬೇಕು, ಆ ಒಂದು ಸಂಬಂಧನ ಬಿಟ್ಕೊಡೋಕೆ ಹೋಗಬೇಡಿ. ಬೇಕಂದ್ರೆ ಮಕ್ಕಳನ್ನು ಸ್ವಲ್ಪ ಸೈಡಲ್ಲಿ ಇಡಿ, ಗಂಡ ಹೆಂಡತಿ ಇಬ್ಬರು ತುಂಬ ಸಪೋರ್ಟಿವ್ ಆಗಿರಿ ಅಷ್ಟೇ. ಇನ್ನು ನನ್ನ ಹಸ್ಬೆಂಡ್ಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿ ತೊಗೊಂಡು ಹೋಗಿದ್ದನ್ನು ನಾನು ಅಲ್ಲೆಲ್ಲೂ ಕೊಡೋಕ್ಕಾಗಲಿಲ್ಲ. ಎಲ್ಲ ಕಡೆ ಅಂದ್ಕೊಳ್ತಾ ಇದ್ದೆ, ಈ ಜಾಗದಲ್ಲಿ ಕೊಡೋಣ, ಈ ಜಾಗದಲ್ಲಿ ಕೊಡೋಣ, ಇವಾಗ ಕೊಡೋಣ, ಆವಾಗ ಕೊಡೋಣ ಅಂತ. ನನ್ನ ಕೊನೆಯ ತನಕ ಎಲ್ಲೂ ಕೊಡೋಕ್ಕೆ ಆಗಿಲ್ಲ. ಸರಿ, ನೀನು ಮನೆಗೆ ಬಂದಮೇಲೆ ಕೊಡೋಣ ಅಂತ ಹೇಳಿ ಅವ್ರಿಗೆ ಗಿಫ್ಟನ್ನು ಕೊಡ್ತಾಯಿದ್ದೀನಿ. ನಾನು ತುಂಬ ಕಷ್ಟಪಟ್ಟು 1 ವರ್ಷದಿಂದ ದುಡ್ಡು ಕೂಡಿಕ್ಕಿದ್ದು ಒಂದು ನನಗಿಷ್ಟ ಅದೊಂದು ಮಾಂಗಲ್ಯ ಚೈನ್ ತೊಗೋಬೇಕು ಅಂತಾನೆ. ಆಮೇಲೆ ಅನ್ನಿಸ್ತು, ಇಲ್ಲ ನಾನು ಅವ್ರಿಗೆ ಅಂತ ಏನೂ ಕೊಟ್ಟಿಲ್ಲ, ಅವರು ಯಾವತ್ತೂ ಚಿನ್ನನ ಆಸೆ ಪಟ್ಟವರೇ ಅಲ್ಲ ಅಂತ ಹೇಳಿ ನಾನು ಕೈ ಚೈನ್ ಮಾಡಿಸ್ಕೊಂಡಿದ್ದೆ. ಅವ್ರಿಗೂ ಒಂದಿದ್ರೆ ಇಬ್ಬರದ್ದು ಚೆನ್ನಾಗಿರುತ್ತೆ ಅಂತ ಹೇಳಿ
ಅವ್ರಿಗೆ ಅಂತ ಹೇಳಿ ಕಷ್ಟಪಟ್ಟು ದುಡ್ಡಲ್ಲಿ ಇದೊಂದು ಗಿಫ್ಟನ್ನು ಕೊಟ್ಟಿದ್ದೀನಿ. ಅವ್ರಿಗೆ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ. ಅವ್ರಿಗಿಷ್ಟ ಇಲ್ಲ ಚಿನ್ನ, ಬಟ್ ಇರುತ್ತೆ ಪ್ರತಿಯೊಬ್ರಿಗೂ. ನನ್ನ ಮದುವೆ ಆದಾಗಲೂ ಅವ್ರ ಹತ್ರ ಒಂದು ಸಣ್ಣ ಉಂಗುರ ಕೂಡ ಇರಲಿಲ್ಲ, ಜಸ್ಟ್ ಹಾಗೆ ಪ್ಲೀನಾಗೇ ಇದ್ದರು. ಅವಾಗಿಂದನೂ ಹೇಳ್ತಾರೆ ನಂಗೆ ಚಿನ್ನ ಇಷ್ಟ ಇಲ್ಲ ಅಂತ. ಇಲ್ಲ ಅಂತ ಹೇಳಿ ನಾನೇ ಅದನ್ನು ಅವ್ರಿಗೆ ಗಿಫ್ಟ್ ಮಾಡಿದ್ದೀನಿ. ಸಣ್ಣದೋ ದೊಡ್ಡದೋ ಗೊತ್ತಿಲ್ಲ, ಬಟ್ ನನ್ನ ಆಸೆನ ಸೈಡಿಗೆ ಇಕ್ಕಿ ಕೊಡಿಸಿರೋದ್ರಿಂದ ಇದಕ್ಕೊಂದು ವ್ಯಾಲ್ಯೂ ಅಂತೂ ಖಂಡಿತ ಇರುತ್ತೆ. ಅವ್ರಿಗೂ ಇಷ್ಟ ಆಯಿತು. ಇದು ಮುರಿದ್ರೆ ಇನ್ನೂ ಕರೆಕ್ಟಾಗಿ ಕೊಡುತ್ತೆ ಅಂತ ಹೇಳಿದ್ದು. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ನನಗೋಸ್ಕರ ಒಂದಷ್ಟು ಕಷ್ಟಪಟ್ಟು ತಗೊಟ್ಟಿದ್ದೀಯಾ, ತುಂಬ ಥ್ಯಾಂಕ್ಸ್. ಹೇಳ, ನನಗೆ ಕೊಡ್ಸ್ಕೊಂಡು ತುಂಬ ಇಷ್ಟ ಆಯ್ತು. ನಾನು ಕೈ ಚೈನ್ ತಗೊಂಡಾಗಲೇ ಅಂದ್ಕೊಂಡಿದ್ದೆ ನಿಮಗೂ ಕೊಡಿಸ್ಬೇಕಿತ್ತು ಅಂತ. ಅಷ್ಟು ನೀವು ತಗೊಂಡಿದ್ಯಾ, ನನಗೆ ಕೊಡಿಸ್ಬೇಕು ನಾನು ಖುಷಿ. ಬಟ್ ಹಿಂಗೆ ದಪ್ಪ ಆಗ್ಬಿಡ್ತಿಲ್ಲ. ನಿನ್ನ ಕೈ ತಪ್ಪಲ್ಲ. ಇದಿಷ್ಟು ಹತ್ಕೊಳ್ಬಿಡ್ತಿಲ್ಲ. ಡಬಲ್ 5 10 ಎಕ್ಸಾಕ್ಟ್. ಇದು ಜಾಸ್ತಿ. ಎಷ್ಟು 21 22 ಚಿಲ್ಲರೆ 21. ಕಳ್ಸಿಕ ಯಾಕೆ ಇಲ್ಲ ಪ್ರಗತಿ ತೋರಿಸಲ್ಲ ಅಂತ ಕೇಳಿದೆ. ಅಮ್ಮ ತೋರಿಸ್ಬೇಕೇನೋ? ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಅಮ್ಮ ತೋರಿಸ್ತಾ? ಅಪ್ಪ ಇದ್ದಿದ್ರೆ ಅವನಿಗೆ ಕೊಡಿಸ್ಬಿಟ್ಟೆ, ನಾನು ಲೊಕೇಶನ್ ಕೊಡಿಸ್ಲಿಲ್ಲ. ಅವತ್ತು ಅಕ್ಕನ ಮದುವೆಲಿ ಅನ್ಕೊಂಡಿದ್ದು, ಅದು ಹೇಳಿತ್ತು ಅವಾಗಲೇ. ಅನ್ಕೊಂಡು ಕೈ ಚೈನ್ ಒಂದು ನಾನು ಕೊಡಿಸ್ತೀನಿ, ಯಾವಾಗಾದ್ರೂ ಸರಿನೇ ಅಂತ ಹೇಳಿತ್ತು ಚಿನ್ನಿ. ಏನೇ ಅದೇ ಬೇಜಾರು ಮಾಡ್ಕೊತಿತ್ತಂತೆ. ನಾನು ಕೊಡ್ಸಿದ್ರೇನೋ ನನ್ನ ಮಗಳಿಗೆ ಕೊಡ್ಸಿದ್ರೇನೋ, ಅವಳೇ ಕೊಡ್ಸಂಗೆ ದೇವ್ರು ಮಾಡಿದ್ನಲ್ಲ, ಅವಳು ಹಿಂಗೆ ಚೆನ್ನಾಗಿಟ್ಟು ನಾನು ಕೊಡ್ಸೋಕ್ಕಾಗಲಿಲ್ಲ. ನಿಮ್ಮಪ್ಪ ಹೋಗ್ಬಿಟ್ರು, ನಿಮ್ಮಪ್ಪ ಇದ್ದಿದ್ರೆ ನಾನು ಕೊಡಿಸ್ತಾ ಇದ್ದೆ ಅಂತ ಅಮ್ಮ ಬೇಜಾರು ಮಾಡ್ಕೊತ ಇತ್ತು. ಅಪ್ಪ ಇದ್ದಿದ್ರೆ ಬಿಡ್ತಾ ಇಲ್ಲ, ಇಷ್ಟೊತ್ತು ಯಾವಾಗಲೂ ಕೊಡಿಸ್ಬಿಟ್ಟಿರ್ತಿದ್ದೆ ಅಂತ. ಅವ್ರು ಹಿಂಗೆ ಕೊಡಿಸ್ಬೇಕಲ್ಲ ಅಜ್ಜಿ, ನಾವು ತಗೋಬೇಕು. ಇನ್ನೊಬ್ರ ಹತ್ರ ಒಡವೆ ಕೊಡಿ ಡೌರಿ ಕೇಳೋರು ನನ್ನ ಕಂಡ್ರೆ ಆಗಲ್ಲ. ಹಾಗೆ ಜಸ್ಟ್ ಬೀಳಿದ್ದು. ಅವ್ರಿಗೆ ಚಿನ್ನ ಅಂದ್ರೇ ಇಷ್ಟ ಇಲ್ಲ, ಯಾವತ್ತೂ ಹಾಕೋದು ಇಲ್ಲ. ನನಗೇನೋ ಆಸೆ ಅವ್ರು ಹಾಕಬೇಕು ಅಂತ, ಹಾಗಾಗಿ ಕೊಡಿಸಿದ್ದು. ಸೊ ಇದೊಂದು ಸಣ್ಣ ಗಿಫ್ಟ್ ಆದಮೇಲೆ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ. ಭಗವದ್ಗೀತೆ ಕ್ಲಾಸ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಈ ಟೆಂಪಲಿಂದನೇ ಮಾಡೋದು. ಪ್ರಗತಿ ಪ್ರೀತಮ್ಗೆ ಏನಾದರೂ ತಿಂಡಿ ತೊಗೊಂಡೋಗೋಣ ಅಂತೇಳಿ. ನಾನು ಏನಾದರೂ ತೊಗೊಳಕ್ಕೆ ಬಂದರೆ ಇಲ್ಲೇ ತೊಗೊಳ್ಳೋದು, ಬೇರೆ ಎಲ್ಲೂ ಹೋಗೋದಿಲ್ಲ. ಯಾವಾಗಲೂ ಗಂಡ ಹೆಂಡತಿ ಸಂಬಂಧ ಹೆಂಗಿರ್ಬೇಕಂತಂದರೆ, ಮಾತಾಡಿದ್ರೆ ಸಂತೋಷ ಆಗಬೇಕಂತೆ, ಕೋಪ ಮಾಡಿಕೊಂಡ್ರೆ ಭಯ ಆಗಬೇಕು, ಕಷ್ಟ ಹೇಳ್ಕೊಂಡ್ರೆ ಅವ್ರು ನಮ್ಗೆ ಸಮಾಧಾನ ಮಾಡಬೇಕು, ತಪ್ಪಾದರೆ ಜೊತೆಗೆ ಬಿಟ್ಬಿಟ್ಟು ಪರಿಹರಿಸ್ಕೋಬೇಕು. ಸೊ ಇವಾಗ ಈ ಎಲ್ಲನೂ ನಾನು ನನ್ನ ಹಸ್ಬೆಂಡಲ್ಲಿ ನೋಡಿದ್ದೀನಿ. ನನ್ನ ಕೋಪ ಬಂದಾಗ ಅವ್ರು ಭಯ ಪಟ್ಟಿರೋದನ್ನು ನೋಡಿದ್ದೀನಿ. ಸೊ ಹಿಂಗಿದ್ರೆ ಚೆನ್ನಾಗಿರುತ್ತೆ ಜೀವನ ಅಂತ ನನಗನ್ಸುತ್ತೆ. ಇನ್ನು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೊರಟ್ವಿ. ಯಾವಾಗಲೂ ಅಪ್ಪ ಇದ್ದಾಗ ನಮ್ಮನ್ನ ಮುಖದಲ್ಲಿ ಇದ್ದಿದ್ದ ಆ ಒಂದು ನಗು, ಸಂತೋಷ, ಆ ಧೈರ್ಯ, ಅಪ್ಪ ಹೋದ್ಮೇಲೆ ನಾನು ಯಾವತ್ತೂ ನೋಡಿಲ್ಲ. ನಾವು ಎಷ್ಟೇ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು, ಎಲ್ಲದರಲ್ಲೂ ನಾವು ಇದ್ದೀವಿ ಅಮ್ಮ ಅಂತ ಹೇಳ್ಕೊಂಡ್ರು, ನಾವು ಎಷ್ಟು ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ರು, ಮೆಂಟಲಿ ನಮ್ಮ ಅಮ್ಮಂಗೆ ಒಂದು ಧೈರ್ಯ ಕೊಟ್ಟರು, ಆ ಖುಷಿ ಸಂತೋಷನ ನಾನು ಯಾವತ್ತೂ ನೋಡಿಲ್ಲ. ಆವಾಗಲೇ ಅಂದ್ಕೊಂಡೆ, ಒಬ್ಬ ಹೆಣ್ಣಿಗೆ ತಾನು ಇಷ್ಟಪಟ್ಟು 20 ವರ್ಷ ಜೊತೇಲಿ ಸಂಸಾರ ಮಾಡಿದ್ಮೇಲೆ ಎಷ್ಟು ಮುಖ್ಯವಾಗಿ ಬಿಟ್ಟಿರ್ತಾರೆ ಆ ಗಂಡ ಅನ್ನೋ ಒಂದು ಸಂಬಂಧ ಅಥವಾ ಹೆಂಡತಿ ಅನ್ನೋ ಸಂಬಂಧ ಅಂತ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ ದೇವರಲ್ಲಿ, ನಾನು ಚೆನ್ನಾಗಿರೋ ತನಕ ಅವ್ರು ನನ್ನ ಜೊತೆಲೇ ಇರಬೇಕು. ಹಂಗೇನಾದರೂ ನೀನು ತಪ್ಪು ನಿರ್ಧಾರ ಮಾಡೋವಾಗಿದ್ದರೆ ಅದಕ್ಕೆ ಮೊದಲು ನನ್ನ ಉಸಿರು ಹೋಗಬೇಕು ಅಂತ. ಇಷ್ಟೇ, ಇದ್ರ ಮೇಲೆ ಜಾಸ್ತಿ ಏನೂ ಹೇಳೋಕ್ಕೋದ್ರೆ ನಾನು ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ. ಇಲ್ಲಿಂದ ಸೀದಾ ಅಮ್ಮ ಮನೆಗೆ ಹೊರಡ್ತಾ ಇದ್ದೀವಿ. ಯಾಕೆಂತಂದರೆ ಆ ಒಂದು ಗಿಫ್ಟ್ ಏನು ತೊಗೊಂಡಿದ್ನಲ್ಲ ಯಾರು ಕೂಡ ನೋಡಿಲ್ಲ. ನಾನು ಏನೇ ತೊಗೊಂಡ್ರು ಫಸ್ಟ್ ಅಮ್ಮಂಗೆ ತೋರಿಸ್ಬಿಡ್ತೀನಿ. ಬಟ್ ಈ ಸರಿ ಅಮ್ಮಂಗೆ, ಪ್ರಗತಿಗೆ ಯಾರಿಗೂ ಏನೂ ತೋರಿಸಿರ್ಲಿಲ್ಲ, ಸರ್ಪ್ರೈಸಾಗಿಟ್ಟಿದ್ದೆ.
ಏನಪ್ಪ ವ್ಲಾಗ್ ಫುಲ್ಲು ಈ ಅಮ್ಮ ಕತೆ ಹೊಡಿತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಇದು ನನ್ನ ಜೀವನದ ಅನುಭವ. ಯಾರಾದರೂ ತಪ್ಪು ನಿರ್ಧಾರ ಮಾಡೋಕ್ಕೇನಾದರೂ ಯೋಚನೆ ಮಾಡ್ತಾಯಿದ್ರೆ ದಯವಿಟ್ಟು ಸ್ವಲ್ಪ ಸಮಯ ಯೋಚನೆ ಮಾಡಿ. ಇದೇ ನನ್ನ ತಂದೆ ಕೆಟ್ಟವರಾಗಿದ್ದರೆ ನಾವು ಒಪ್ಕೊಳ್ತಾ ಇದ್ವಿ, ಇದೇ ನಮ್ಮ ತಮ್ಮನೋ ನಮ್ಮ ಅಣ್ಣನೋ ಕೆಟ್ಟವರಾಗಿದ್ರೂ ಕೂಡ ನಾವು ಒಪ್ಕೊಳ್ತೀವಿ. ಆದರೆ ಗಂಡನ ವಿಚಾರದಲ್ಲಿ ಯಾಕೆ ಆ ಒಂದು ಅಡ್ಜಸ್ಟ್ಮೆಂಟ್ ಬರೋದಿಲ್ಲ ಅಲ್ವಾ? ಸೊ ಹಂಗಾಗಿ ನಾನು ಹೇಳೋದು, ಇವಾಗ ನನ್ನ ಅಮ್ಮನಿಗೆ ಏನಾದರೂ ಆದರೂ ನಾವು ಹೇಗೆ ಒಪ್ಕೊಳ್ತೀವೋ ಹಾಗೆ ಇವ್ರನ್ನೂ ಕೂಡ ಒಪ್ಕೊಂಡು ಸ್ವಲ್ಪ ಸಮಯ ಕೊಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅಷ್ಟೇ. ನಿರ್ಧಾರ ಯಾವಾಗ್ಲೂ ಅರ್ಜೆಂಟಲ್ಲಿ ನಿರ್ಧಾರ ಮಾಡೋಕ್ಕೆ ಹೋಗಬೇಡಿ. ಎಲ್ಲರ ಸಿಚುವೇಶನ್ ಹಿಂಗೆ ಇರುತ್ತೆ ಅಂತ ನಾನು ಹೇಳಲ್ಲ, ಬಟ್ ಮೈನರ್ ಏನಾದರೂ ಸಣ್ಣ ಪುಟ್ಟದಕ್ಕೆಲ್ಲ ನೀವು ಈ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಏನಾದರೂ ದೊಡ್ಡ ನಿರ್ಧಾರ ತೊಗೊಳ್ತೀನಿ ಅಂತ ಅಂದಾಗ ಆ ನಿರ್ಧಾರಕ್ಕೆ ಸ್ವಲ್ಪ ಸಮಯ ಕೊಡಿ. ಯಾಕೆಂತಂದರೆ ಸಮಯ ಎಲ್ಲವನ್ನೂ ಬದಲಾಯಿಸುತ್ತೆ, ಎಲ್ಲವನ್ನೂ ಸರಿ ಮಾಡುತ್ತೆ. ಎಷ್ಟೇ ಕಷ್ಟದ ದಿನಗಳನ್ನೂ ಕೂಡ ಮುಂದಕ್ಕೆ ಹಾಕೋ ತಾಕತ್ತು ಸಮಯಕ್ಕಿದೆ. ಈ ಥರ ಯಾರಾದರೂ ನಿರ್ಧಾರ ಮಾಡಿ ಬೇಡವೇ ಬೇಡ ಅಂತ ದೂರ ಆಗ್ತೀನಿ ಅಂತಂದರೆ ದಯವಿಟ್ಟು ಸ್ವಲ್ಪ ಸಮಯ ಕೊಟ್ಟು ಯೋಚನೆ ಮಾಡಿ ನೋಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಇನ್ನು ಅಲ್ಲಿಂದ ಬಂದ ತಕ್ಷಣ ಎಲ್ಲರಿಗೂ ಕೂಡ ನಾನು ಸ್ವೀಟ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೇ ತಡ ಆಯಿತು. ಇನ್ನೇನು ಸ್ಪೆಷಲಾಗಿ ಮಾಡೋದು ಅಂತ ಹೇಳಿ ಜಾಮೂನ್ ಮಾಡಿಕೊಡ್ತಾ ಇದ್ದೀನಿ. ಇದು ನನ್ನ ಮಗಳಿಗೆ ತುಂಬ ಇಷ್ಟ. ಬರ್ತಡೇ ಬಿಟ್ಟರೆ ಯಾವಾಗಾದರೂ ಒಂದು ವರ್ಷಕ್ಕೆ 2 ಸರಿ ಮಾಡ್ತೀನಿ ಅಷ್ಟೇ ನಾನು. ಸೊ ಅದಕ್ಕೆ ಮಾಡಿ ಅವ್ರಿಗೆಲ್ಲರಿಗೂ ಕೊಡೋಣ ಸ್ವೀಟ್ ಅಂತ ಹೇಳಿ ಮಾಡಿಕೊಡ್ತಾ ಇದ್ದೆ. ಇಬ್ಬರು ಕೂಡ ಅಮ್ಮನ ಜೊತೆ ಆರಾಮಾಗಿ ಇದ್ದರು. ಇನ್ನು ಇವತ್ತಿನ ದಿನ ತುಂಬ ಚೆನ್ನಾಗಿ ಕಳೆದಿದ್ದೀವಿ ಅಂತ ಹೇಳ್ಬೋದು. ಇದು ನಮ್ಮ ಆ್ಯನಿವರ್ಸರಿ ದಿನದ ವ್ಲಾಗ್. ಹಾಗೆ ನಿಮಗೆ ಕೈ ಚೈನ್ ಡಿಸೈನ್ ತೋರಿಸ್ಲಿಲ್ಲ, ನಾನು ಇವಾಗ ತೋರಿಸ್ತೀನಿ. ಅಮ್ಮ ಎಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡಿದರು, ನಾನು ಗುಲಾಬ್ ಜಾಮೂನ್ ಮಾಡಿಕೊಟ್ಟೆ. ಅಮ್ಮನಿಗೂ ತುಂಬ ಖುಷಿ ಆಯಿತು, ಚೆನ್ನಾಗಿದೆ ಅಂತಂದರು. ಅವ್ರಿಗೆ ಹೇಳಿದ್ರೆ ಇನ್ನೂ ಸ್ವಲ್ಪ ದಪ್ಪದು ಮಾಡಿಸ್ಬೇಕಾಗಿತ್ತು, ಸ್ವಲ್ಪ ಅವ್ನ ಕೈಗೆ ಸಣ್ಣ ಆಯ್ತಲ್ವಾ ಅಂತ. ಅವತ್ತಿಗೆ ನನಗೆ ಅಷ್ಟೇ ಆಗಿದ್ದು. ಅದರಲ್ಲೇ ನನಗೆ ಖುಷಿ ಇದೆ. ಅಂದರೆ ಅಮ್ಮಂದಿರ್ಗೆ ಇದ್ದೇ ಇರುತ್ತಲ್ಲ, ಇನ್ನೂ ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ಇನ್ನೂ ಚೆನ್ನಾಗಿರಬೇಕು ಅಂತ, ಆ ಥರ. ಸೊ ಈ ಡಿಸೈನ್ ಮಾಡಿಸಿದ್ವಿ. ನನಗೆ ತುಂಬ ದಪ್ಪ ಆದ್ರೂ ಒಳ್ಳೆ ಏನೋ ರೌಡಿ ಥರ ಫೀಲ್ ಆಗುತ್ತೆ, ಅದು ಒಂದು ಡಿಸೆಂಟ್ ಅನಿಸಲ್ಲ. ಹಂಗಾಗಿ ನಾನು ಇಷ್ಟೇ ಸಾಕು ಅಂತ ಹೇಳಿ, ಅಂದರೆ ನಾನು ಕುಡಿಕಿ ದುಡ್ಡಿಗೆ ಇಷ್ಟೇ ಬಂದಿದ್ದು, ಎಕ್ಸಾಕ್ಟಾಗಿ ನಾನು ತೊಗೊಂಡೆ. ಇನ್ನು ನನ್ನ ಮಾಂಗಲ್ಯ ಚೈನ್ದು ನೆಕ್ಸ್ಟ್ ಯಾವಾಗಾದರೂ ನೋಡೋಣ ಫ್ಯೂಚರಲ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದೆ. ಅದು ಕೂಡ ಚೆನ್ನಾಗಿದೆ. ನನಗೆ ನಾನು ಹೇಳಿದ್ನಲ್ಲ ವೆಂಕಟರಮಣ ಸ್ವಾಮಿ ನಂಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಅದೇ ಸಿಂಬಲಲ್ಲೇ ಡಾಲರ್ ಮಾಡಿಸಿ ಇಟ್ಕೊಂಡು ಸುಮಾರು ದಿನ ಆಯಿತು. ಮಾಂಗಲ್ಯ ಚೈನ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಅದರದ್ದು ಒಂದು ದೊಡ್ಡ ಕತೆ ಇದೆ. ಬಟ್ ಕತೆಗಳಿಗೆಲ್ಲ ಉತ್ತರ ಹಂಗಂಗೆ ಸಿಗ್ತಾ ಹೋಗಿದ್ದೆ ನನಗೆ ಆಶ್ಚರ್ಯ. ನನ್ನ ಜೀವನದಲ್ಲಿ ಯಾರು ನನಗೆ ಸವಾಲು ಹಾಕ್ತಾ ಬಂದರು ಅದಕ್ಕೆಲ್ಲ ಗೊತ್ತಿಲ್ಲದಲೇ ಉತ್ತರ ಸಿಗ್ತಾ ಹೋಗಿದೆ ನನಗೆ. ಅದು ನನಗೆ ಅನಿಸಿದ್ದು ತಾಳ್ಮೆ ಬೇಕು, ಎದುರಿಸ್ಬೇಕು ಜೀವನನ ಅಂತ. ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮಾಡಿ ಹೇಳಿ. ಅದ್ರ ಜೊತೆಗೆ ಲಾಸ್ಟಲ್ಲಿ ನಾನು ಒಂದು ಏನೋ ಹೇಳಬೇಕಿತ್ತು, ಅವ್ರಿಗೆ ಹೇಳಲಿಲ್ಲ. ಯಾಕೆಂದರೆ ನನಗೆ ಅಮ್ಮಂಗಾಗಲಿ ನಮ್ಮನೆಯವ್ರಿಗಾಗಲಿ ಏನೋ ಒಂದು ಹೇಳಬೇಕು ಅಂದ್ಕೊಂಡ್ರೆ ಫೇಸ್ ಟು ಫೇಸ್ ಹೇಳೋಕ್ಕೆ ಆಗೋದಿಲ್ಲ. ಹಿಂದೆಯಿಂದ ಹೇಳ್ತೀನಿ ಅಥವಾ ಯಾರ ಕೈಲಾದರೂ ಹೇಳಿರ್ತೀನಿ, ಈ ಥರ ನನಗೆ ಆ ಒಂದು ಭಾವನೆ ಇದೆ ಅಂತ. ಇನ್ನು ನಮ್ಮನೆಯವ್ರಿಗೆಲ್ಲ ಊಟ ಎಲ್ಲ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡಿ, ಯಾಕೆಂದರೆ ಬೆಳಗ್ಗೆಗೆ ಅವ್ರಿಗೆ ಕೆಲ್ಸಕ್ಕೆ ಹೋಗಬೇಕು, ಸಾಂಬಾರಿದ್ದರೆ ಅಟ್ಲೀಸ್ಟ್ ರೈಸ್ ಆದರೂ ಮಾಡ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಎಲ್ಲ ಮಾಡಿ ಕೊಟ್ವಿ. ಅವರು ಕೂಡ ಹೊರಟರು. ಇವತ್ತಿನ ವ್ಲಾಗ್ ಎಂಡ್ ಮಾಡೋಕ್ಕೂ ಮೊದಲಿಗೆ ನಾನು ಅವ್ರಿಗೋಸ್ಕರ ಏನೋ ಒಂದು ಹೇಳ್ತೀನಿ. ಈ ವ್ಲಾಗಲ್ಲಿ ಸ್ವಲ್ಪ ಎಮೋಷ್ನಲ್ ಆದೆ ಅಂತ ದಯವಿಟ್ಟು ಏನು ಅನ್ಕೊಳಕ್ಕೆ ಹೋಗ್ಬಿಡಿ. ಇದನ್ನೇ ನೋಡಿ ಬಂದಿರೋದಕ್ಕೆ ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತೀನಿ. ನಿಮಗೂ ಒಂದು ಒಳ್ಳೆ ಮೆಸೇಜ್ ಸಿಗಲಿ ಅಂತ ಅಷ್ಟೇ ಹೇಳಿದ್ದು ವಿಚಾರಗಳನ್ನ. ಅವ್ರಿಗೋಸ್ಕರ ಒಂದು ಲೈನು: ನಾ ಕಣ್ಣು ಮುಚ್ಚುವ ತನಕ ಬೆಳಕಾಗಿರು ನೀ, ನನ್ನ ಉಸಿರು ನಿಲ್ಲುವ ತನಕ ಉಸಿರಾಗಿರು ನೀ, ನನ್ನ ಹೃದಯ ಬಡಿತ ನಿಲ್ಲುವ ತನಕ ಹೃದಯ ಬಡಿತವಾಗಿರು ನೀ, ಒಟ್ಟಾರೆ ನನಗಾಗಿರು ನೀ. ಸೊ ಇದು ನನ್ನ ಮನಸ್ಸಿಂದ ಬಂದಿದ್ದು, ಎಲ್ಲೋ ನೋಡಿದ್ದು, ನಾನೇನು ಬರ್ದಿದ್ದಲ್ಲ, ಬಟ್ ಅವ್ರಿಗೆ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳಿದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಾನು ಕೊನೆಯದಾಗೂ ಹೇಳೋದು ಅಷ್ಟೇ, ಯಾವುದೇ ನಿರ್ಧಾರ ಇಂಥ ವಿಚಾರದಲ್ಲಿ ನಿರ್ಧಾರ ತಗೊಳ್ಳೋಕೆ ಮುಂಚೆಗೆ ಒಂದು ಸ್ವಲ್ಪ ಸಮಯ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.